ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಬಂದಿ? ಯಾಕೆ ಬರ್ತಾರೆ? ಭೀಮಾಂಬಿಕಾ ಮೇಡಮ್ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಇನ್ನೇನ್ ನಿನ್ನ ಹತ್ರ ಮಾತಾಡ್ಬೇಕಾ? ನಿನಗ ಗೊತ್ತಲ್ಲ, ನಾನು ಒಂದ್ ನಮೂನಿ ಅವರಿಗೆ ಮ್ಯಾನೇಜರ್ ಇದ್ದಂಗ. ನೀ ಏನ ಹೇಳ್ಬೇಕಂತಿದ್ರು ನನ್ನ ದಾಟೆ ನೀ ಅಲ್ಲಿ ಹೋಗ್ಬೇಕು. ಓ ಗೊತ್ತಾಯ್ತು. ಇವಾಗ ನಾವ್ ಯಾವ್ದಾದ್ರು ಮನೆಗ್ ಹೋದಾಗ ಅಲ್ಲಿ ಹೊರಗಡೆ ನಾಯಿ ಇರುತ್ತಲ್ಲ ಮನೆ ಕಾಯಕ್ಕೆ, ಹಂಗೆ ನೀವು ನಾಯ? ಏನಂದಿ? ನಾನು ನಾಯ? ಅದನ್ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಯಾವಾಗ್ಲೂ ಭೀಮಾಂಬಿಕಾ ಮೇಡಮ್ ಹಿಂದೆ ನಾಯಿ ತರ ಸುತ್ತಾ ಇರ್ತೀಯಾ? ನಾಯೆ. ಹೌದಾ? ಹೌದು, ನಾ ನಾಯಿನ. ಅಂತಿಂತ ನಾಯಲ್ಲ, ನೀ ಎತ್ತಿನ ನಾಯಿ. ಆದ್ರ ನಿನ್ನಂಗ ಉಂಡು ಮನೆಗೆ ಜಂತಿ ಎಣಸೋ ಕಂತ್ರಿ ನಾಯಲ್ಲಾನು. ಏನಂದೆ? ನಾನ್ ಕಂತ್ರಿ ನಾಯ? ಮತ್ತಿನ್ನೇನ, ಆ ಪಲ್ಲವಿ ಪಗಾರದಾಗ ಉಣ್ತಿದಿ, ತಿಂತಿದಿ, ಎಲ್ಲ ತಂದು ಹೇಳ್ತಿದಿ ಇಲ್ಲಿ ವಿಷಯನ. ರೊಕ್ಕ ಸಿಗುತ್ತಂತಂದ್ರ ಶಗಣಿ ಸಹಿತ ತಿನ್ನೋ ಪೈಕೇದಿ ನೀನು. 1000 ಜನ 1000 ಅನ್ಕೊಳ್ಳಿ, ಆ 1000ದಲ್ಲಿ ನೀನು ಒಬ್ಳು. ನಾನ್ ತಲೆನೇ ಕೆಡ್ಸ್ಕೊಳಲ್ಲ. ದಾರಿ ಬಿಡೋ. ಮೇಡಮ್ ಮೇಡಮ್, ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಮೇಡಮ್. ಏನ? ಅಯ್ಯೋ ಮೇಡಮ್, ನಮ್ಮ ಮನೇಲಿ ಈ ಪಲ್ಲವಿ ಮದ್ವೆ ಬಗ್ಗೆ ಏನೇನೋ ನಡೀತಾ ಇದೆ. ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ಏನಾಗ್ಯದ? ಸ್ವಲ್ಪ ಅರ್ಥ ಆಗಂಗ್ ಹೇಳ. ಅದು ಮೇಡಮ್, ಮನೆಯವರೆಲ್ಲ ಸೇರಿ ಪಲ್ಲವಿ ಮದ್ವೆನ ವಿಕ್ರಾಂತ್ ಜೊತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈ ಅನು ಪಲ್ಲವಿ ಮದ್ವೆನ ಈ ಪಿಟಿ ಮಾಸ್ಟರ್ ಜೊತೆ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಏನು? ಪಿಟಿ ಮೇಸ್ಟ್ರ? ಅಲ್ಲ ಇವನವನು, ಇವ ಎಲ್ಲಿಂದ ಬಂದ ಹೊಸ ವಿಲನ್ನು ಅಂತೀನಿ ನಾನು. ಏನ್ ಹೇಳಕತ್ತಿ? ಪಿಟಿ ಮೇಸ್ಟ್ರ ಜೊತೆ ಪಲ್ಲವಿ ಲಗ್ನನ ಎದಕ್ ಮಾಡಿಸ್ಬೇಕು ಅಂತ ಅನ್ಕೊಂಡಲ್ಲ ಅನು? ಯಾಕಂತಾನೆ ಗೊತ್ತಿಲ್ಲ ಮೇಡಮ್. ಇಷ್ಟು ದಿವ್ಸ ತೇಜು ಮನೇಲೆ ನಮ್ಮಪ್ಪ ಇರೋದು ಅಂತ ಹೇಳ್ತಾ ಇದ್ಲು. ಆದ್ರೆ ಈಗ ಪಿಟಿ ಮಾಸ್ಟ್ರು ಅಂತಾಳೆ, ಮ್ಯಾಜಿಕ್ ಮಾಸ್ಟ್ರು ಅಂತಾಳೆ. ಆ ಮ್ಯಾಜಿಕ್ ಮಾಸ್ಟರ್ ಇರೋದು ವಿಕ್ರಾಂತ್ ಮನೇಲಂತೆ. ಮ್ಯಾಜಿಕ್ ಮಾಸ್ಟ್ರ? ಅವ ಯಾರ? ಅಯ್ಯೋ ಮೇಡಮ್, ಈ ಪಿಟಿ ಮಾಸ್ಟ್ರೇ ಮ್ಯಾಜಿಕ್ ಮಾಸ್ಟರು. ಅನು ಯಾವಾಗ್ಲೂ ಮ್ಯಾಜಿಕ್ ಮಾಸ್ಟ್ರೇ ಅಂತ ಕರೀತಾಳೆ. ಅರ್ಥ ಆಗಂಗ್ ಬಿಡಿಸ್ಯಾಳ. ಒಂದ್ಸಲ ಪಿಟಿ ಮೇಸ್ಟ್ರು ಅಂತೀಯ, ಒಂದ್ಸಲ ಮ್ಯಾಜಿಕ್ ಮಾಸ್ಟ್ರು ಅಂತೀಯ. ಅಯ್ಯೋ ಮೇಡಮ್, ಆ ಪಿಟಿ ಮಾಸ್ಟರ್ನ ಅನು ಮ್ಯಾಜಿಕ್ ಮಾಸ್ಟರ್ ಅಂತ ಕರೀತಾಳೆ. ಓ ಹಂಗೇನಾ? ಹೌದು ಮೇಡಮ್, ಏನೋ ಗೊತ್ತಿಲ್ಲ, ಅನು ಅವ್ರನ್ನ ತುಂಬಾ ಹಚ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಪಲ್ಲವಿನ ಅವ್ರ ಜೊತೆ ಕೊಟ್ಟು ಮದ್ವೆ ಮಾಡ್ತಾಳಿ ಅಂತಾಳೆ. ಅಲ್ಲ, ಅನು ಯಾಕೆ ಅವನನ್ನ ಅಷ್ಟೊಂದು ಹಚ್ಕೊಂಡಿದ್ದಾಳ? ಅಯ್ಯೋ ಏನ್ ಕರ್ಮನ ಏನೋ, ಯಾವಾಗ ನೋಡಿದ್ರು ಪಿಟಿ ಮಾಸ್ಟ್ರು ಅಂತ ಜಪ ಮಾಡ್ತಾನೆ ಇರ್ತಾಳೆ. ಅಯ್ಯೋ ಇಷ್ಟ ದಿವಸ ಆ ವಿಕ್ರಾಂತ್ ಒಬ್ಬ ಸಾಕಾಗಿಲ್ಲ, ಜೊತೆಗೆ ಇವನ್ ಬಂದ್ ಸೇರ್ಕೊಂಡಿದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ಆ ಪಿಟಿ ಮಾಸ್ಟರ್ ಸ್ಕೂಲಿಗೆ ಸೇರ್ಕೊಂಡಾಗಿಂದ ಅನು ಅಪ್ಪ ಬೇಕು ಅಂತ ಜಾಸ್ತಿ ಮಾಡಿದಾಳೆ. ಅದ್ಯಾವ ಜನ್ಮದಲ್ಲಿ ಇವಳಿಗವನು ಅಪ್ಪ ಆಗಿದ್ನೋ ಏನೋ ಗೊತ್ತಿಲ್ಲ. ಪಲ್ಲವಿಯವರು ಇನ್ನೊಬ್ರನ್ನ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯನೇ ಮನ್ಸಿಗೆ ತಡ್ಕೊಳಕ್ಕಾಗ್ತಿಲ್ಲ.
ಎಷ್ಟು ದಿನ ನನಗವ್ರ ಮೇಲೆ ಯಾವುದೇ ಭಾವನೆ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ವಿಕ್ರಾಂತ್ ಅವರು ಯಾರನ್ನೋ ಮದ್ವೆ ಆಗ್ತಿದ್ದಾರೆ ಅಂದಿದ ತಕ್ಷಣ ನನಗೆ ಯಾಕೆ ಸಂಕಟ ಆಗ್ತಿದೆ? ನಾನು ಅವ್ರನ್ನ ಎಷ್ಟೆಲ್ಲ ನಂಬಿದ್ದೆ. ಲೈಫಲ್ಲಿ ಇಷ್ಟು ದೊಡ್ಡ ಡಿಸಿಷನ್ ತಗೋತಾ ಇದ್ದಾರೆ. ಬೇರೆ ಯಾರೋ ಹುಡುಗನ್ ಮದ್ವೆ ಆಗ್ತಿದಾರಂತೆ, ಕಾಲೇಜ್ ಲವ್ ಅಂತೆ. ನನಗೊಂದು ಮಾತು ಹೇಳಿಲ್ವಲ್ಲ. ಯಾವಾಗ್ಲೂ ನನ್ನನ್ನ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ತೀಯಾ, ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ತೀಯಾ ಅಂತ ಬೈತಾ ಇದ್ರು. ಇವಾಗ ಇವರೇ ಇಷ್ಟು ದೊಡ್ಡ ಸೀಕ್ರೆಟ್ನ ನನ್ನಿಂದ ಮುಚ್ಚಿಟ್ಬಿಟ್ರಲ್ಲ. ಇಷ್ಟು ದಿನ ನಾನು ಇವ್ರನ್ನ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊತಿದ್ದೆ. ಆದ್ರೆ ನನ್ನಿಂದ ಇಷ್ಟು ದೊಡ್ಡ ವಿಷಯ ಮುಚ್ಚಿಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಾನಿವ್ರಿಗೇನೇನು ಅಲ್ವಾ? ಕಡೆ ಪಕ್ಷ ನನಗೆ ಅಟ್ಲೀಸ್ಟ್ ಫೋನ್ ಮಾಡಿ ಈ ತರ ಒಬ್ಬ ಹುಡುಗ ಇದ್ದಾನೆ, ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನನಗೆ ಹೇಳ್ದೇ ಇರೋಷ್ಟು ದೂರ ಆಗ್ಬಿಟ್ನ. ಹೆಣ್ಮಕ್ಳು ಮನ್ಸಲ್ಲಿರೋ ಭಾವನೆನ ಅಷ್ಟು ಸುಲಭವಾಗಿ ಹೇಳ್ಕೊಳ್ಳೋದಕ್ಕಾಗಲ್ಲ. ವಿಕ್ರಾಂತ್ ಅವ್ರು ಅದನ್ನ ಹೇಳ್ಬೋದಿತ್ತಲ್ಲ. ವಿಕ್ರಾಂತ್ ಅವ್ರ ಕಾಲ್ ಇಲ್ವಾ? ಕಸ್ಟಮರ್ ಕೇರ್. ನಾನೆಷ್ಟು ಕಾಳಜಿಯಿಂದ ಕಾಲ್ ಮಾಡಿದೆ, ನನಗೀಗ ಮಾತಾಡಕ್ಕಾಗಲ್ಲ ಅಂತ ಕಟ್ ಮಾಡ್ತಾರೆ. ಪಲ್ಲವಿ ಅವರೇ, ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಭಾವನೆಗಳಿದ್ದಿದ್ರೆ ನೀವು ಖಂಡಿತ ನನಗೆ ವಾಪಸ್ ಫೋನ್ ಮಾಡ್ತಿದ್ರಿ. ನೀವು ಕೊನೆಗೂ ಫೋನ್ ಮಾಡಲೇ ಇಲ್ಲ. ಅಂದ್ರೆ ವಿಕ್ರಾಂತ್ ಅವ್ರಿಗೆ ನನ್ ಮೇಲಿದ್ದಿದ್ದ ಭಾವನೆಗಳೆಲ್ಲ ಸುಳ್ಳ? ಅವತ್ತು ಮನೇಲಿ ನೀವಷ್ಟು ಗ್ರ್ಯಾಂಡ್ ಆಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದೆ. ಮುಂದಿನ ವರ್ಷ ಬರ್ಡೇನ ನಮ್ಮನೇಲಿ ನಾವಿಬ್ರು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೆ. ಎಲ್ಲ ಫೇಕ್ ಅನ್ನಿಸ್ತಾ ಇದೆ. ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀನಿ ಅಂತ ಅವರ ಲೆಟ್ರಲ್ಲಿ ಬರ್ದಿದ್ದು ಅದೆಲ್ಲ ಬರೀ ಸಾಲುಗಳ? ಅದ್ರಲ್ಲಿ ಸತ್ಯನೇ ಇರ್ಲಿಲ್ವಾ? ಛೇ, ಯಾಕೆ ಪಲ್ಲವಿ ಅವರೇ, ಯಾಕಿಷ್ಟು ನೋವು ಕೊಟ್ಬಿಟ್ರಿ?